ಖಾಲಿ ಮಾಡಿದ್ರೆ ಪೃಥ್ವಿ ಅವ್ರಿಗೆ ಬೇಕಾದ್ರೆ ತಗೊಂಡು ಹೋಗ್ತಾರೆ, ನಾವೆಲ್ಲ ತೆಕ್ಕಿ ಇಡಕ್ಕಾಗುತ್ತಾ? ಬನ್ನಿ ಸ್ಟಾರ್ಟ್ ಮಾಡಿಬಿಡೋಣ. ಅವರಿಗೆ ಬೇಕಾದ್ರೆ ಅವ್ರು ಇಟ್ಬೇಕು. ಫಸ್ಟ್ ಈ ಸೈಡ್ ಖಾಲಿ ಮಾಡಿದ್ರೆ ನಾವು ಈ ಸೈಡ್ ಉಳಿಸ್ತಾರೆ ಸರಿಯಾಗಿ. ಮನೆಯೆಲ್ಲ ಚೆನ್ನಾಗಿ ಮಾಡ್ತಾರೆ. ಸಿಲಿಂಡರ್ ತಗೋದಪ್ಪ. ಈ ತರ ಮಾಡಿಬಿಟ್ರೆ ಏನ್ ಮಾಡ್ಬೇಕಂತ ಅರ್ಥನೇ ಆಗುದಿಲ್ಲ. ನಮ್ಮಂತರಿಗೆಲ್ಲ ಈ ತರ ಕಷ್ಟ ಕೊಟ್ರೆ ಏನ್ ಮಾಡ್ಬೇಕಂತ ನಮ್ಗೆ ಗೊತ್ತಾಗುದಿಲ್ಲ. ಬರ್ರಪ್ಪ ಬೇಗ ಒಂಚೂರು ಒಳಗಡೆ. ಬರ್ರಪ್ಪ ಬೇಗ. ಇನ್ನೊಂದು ಕಟ್ಟೋದು ಇದೆಯಾ? ಎಲ್ಲ ಸಾಮಾನು ಒಳಗೆ ತುಂಬಿಸಿಲ್ಲ ಮಿಕ್ಸಿ ಬಾಕಿ ನುಣ್ಸು ಬಾ ಇಲ್ಲೇ ಬನ್ನಿ ಅಲ್ಲ ಈ ರೂಮ್ ಖಾಲಿ ಮಾಡ್ತಾರೆ ಫಸ್ಟ್. ನೀರು ಚೆಲ್ಲು ಮನೆ ಆ ಕಡೆ ಅಲ್ಲಿ ಬಿಡ, ಅದಿರ್ಲಿ ಬಿಡ, ಬೇಡ ಅಲ್ಲಿ ದೊಡ್ಡ
ಇಲ್ಲ ಸಣ್ಣ ಟ್ರಂಕಲ್ಲಿ ಇದಾವೆ ನೋಡಿ, ತಗೊಂಡೋಗ್ಬಿಡಿ. ಆಯ್ತಾ ಇದು ಖಾಲಿ ಇದೆ ಇದು. ಟ್ರಂಕ್ ಇದಾವೆ ಒಂದು 3-4 ಟ್ರಂಕ್ ಇದಾವೆ ನೋಡಿ, ತಕ್ಕಳಿ ಟ್ರಂಕ್ಗಳಿದಾವೆ ನೋಡಿ. ಅಲ್ಲಿಗೆ ಅದು ಮುಗೀತು ಇಲ್ಲ. ಈ ಬಟ್ಟೆ ಎಲ್ಲ ತಕೊಳ್ಳಿ ಹೇಳಿ ನಾವು. ಇದು ಮಾಡಬೇಕು ತಿಂಡಿ ಎಲ್ಲ ಮಾಡಿ ಬಾ 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 ಕೈ ತೊಳಿ ಬಿಡ ಬಾ ಮರ ಇನ್ನು ಟ್ರಂಕ್ ಕಳವೆ ಬರಪ್ಪ ಬೇಗ. ಇದೊಂದು ಟ್ರಂಕ್ ಇದಾವೆ ನೋಡಿ, ಅಕ್ಕ ಅಲ್ಲ ಕೆಳಗಡೆ ಒಂದು ಇಲ್ಲೊಂದು. ನಮ್ಗೆ ಶಿಕ್ಷೆ ಕೊಡಬಾರ್ದು, ಬಂದಿರೋ ಕಷ್ಟ ನಮ್ಗೆ ಕೊಡಬಾರ್ದು. ಖಾಲಿ ಆಯ್ತಲ್ಲ? ಎಲ್ಲ ಖಾಲಿ ಆಯ್ತಲ್ವಾ ಸರ್? ಆಯ್ತು, ಎಲ್ಲ ಖಾಲಿ. ಹೊರಗಡೆ ಬನ್ನಿ ಎಲ್ಲ. ಎಲ್ಲ ಹೊರಗಡೆ ಬರಪ್ಪ. ಹೊರಗಡೆ ಯಾರು ನಿಲ್ಬೇಡಿ. ಹೋಗು. ಬರಡಿಗೆ ಕಡಬ ತಾಲೂಕು ಕಾಪಿನಬಾಗಿಲು ರಾಧಮ್ಮ ಮುತ್ಸಾಮಿ ಅವರ ಮಗ 3 ದಿನದಿಂದ AC ಕಚೇರಿ ಮುಂಭಾಗದಲ್ಲಿ ಧರಣಿ ಕೂತಿದ್ದಾರೆ. ಕೆಲವೊಂದು ಅಧಿಕಾರಿಯವರಿಗೆ ಇನ್ನೂ ಅರ್ಥ ಆಗಿಲ್ಲ ಅದು ಏನು ವಿಷಯ ಅಂತ. ನೋಡಿ, ರೇಣುಕಾ ಎಂಬುವರ ಮಗಳು, ಇವರು ಬೆಳ್ತಂಗಡಿ ತಾಲೂಕು ಶಿವಾಜಿಯಲ್ಲಿ ವಾಸವಾಗಿರುವ, ಆಧಾರ್ ಕಾರ್ಡು ಅಲ್ಲೇ ಇರೋದು. ಆದರೆ ಇವರು ಕಡಬ ತಾಲೂಕು ಕಾಪಿನಬಾಗಿಲು ಕೊಕ್ಕರಳ್ಳಿ ಗ್ರಾಮ ಪಂಚಾಯತ್ ಕಾಪಿನಬಾಗಿಲಲ್ಲಿ ವಾಸವಾಗಿದ್ದರು. ಇವರ ಮನೆಯನ್ನು 13/11/2024 ಕಡಬ ತಹಸೀಲ್ದಾರ್ ಹಾಗೂ ಅವರ ತಂಡದವರು ಬಂದು ನೆಲಸಮ ಮಾಡಿದ್ದಾರೆ. ಯಾವುದೇ ನೋಟಿಸ್ ಕೊಡದೆ ಹೇಳ್ತಾ ಇರೋದು. ನೀವೊಂದು ವಿಡಿಯೋ ನೋಡ್ಬೋದು. ತಹಸೀಲ್ದಾರ್ ಅವರೇ ಡೆಮಿನೇಷನ್ ಮಾಡುವಾಗ ವಿಡಿಯೋ ಮಾಡಿರೋ ವಿಡಿಯೋಲ್ಲಿ RI ಹೇಳ್ತಾ ಇದ್ದಾನೆ ನ್ಯಾಯಾಲಯ ಆದೇಶ ಇದೆ ಅಂತ. ಅದೇ ಆದೇಶವನ್ನು ತೋರಿಸಿ ಇಲ್ಲಿ ಬನ್ನಿ ಸ್ವಾಮಿ. ಇದೊಂದು ಫುಲ್ ಫೋನ್ ತೋರಿಸಿ ಅವರಿಗೆ. ಇದರಲ್ಲಿ ತಹಸೀಲ್ದಾರರು ರೇಣುಕಾ ಕಾಪಿನಬಾಗಿಲು ಕೌಕರಾಡಿ ಗ್ರಾಮ ಪಂಚಾಯತ್ ಹಾಕಿದ್ದಾರೆ. ಇದು ಅಡ್ರೆಸ್ ಎಲ್ಲೂ ಇಲ್ಲ, ಯಾವುದು ಮನೆ ನಂಬರ್ ಆಗಿಲ್ಲ, ಯಾವುದು ಕಾಣಿಸ್ತಾ ಇಲ್ಲ. ನೋಡಿಲ್ಲ, ಇದು ನ್ಯಾಯಾಲಯದಿಂದ ಒಂದು ವರದಿ ಕೊಡಿ ಅಂತ ಕೇಳಿರೋದು. ಆದರೆ ತಹಸೀಲ್ದಾರರು ಈ ಒಂದು ಪತ್ರ ಇಟ್ಬಿಟ್ಟು ಹೊಡೆದಾಕಿರೋದು ಯಾರು ಗೊತ್ತಾ? ಇವರ ತಾಯಿ ಮನೆ. ನೋಡಿ ಇಲ್ಲಿ ನೋಡಿ, ಇದು ಮೆಸ್ಕಾಂ ಕಡಬ ಮೆಸ್ಕಾಂ ಅಧಿಕಾರಿಯವರು ಯಾರ ಮನೆಯ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿ ಮನೆಯನ್ನು ನೆಲಸಮ ಮಾಡಿರೋ ವಿಷಯವನ್ನು ಈ ಒಂದು ಪತ್ರ ಹೇಳ್ತಾ ಇದೆ. ಮೇಲಿನ ವಿಷಯಕ್ಕೆ ಸಂಬಂಧಿಸಿದ ವಿದ್ಯುತ್ ಸ್ಥಾವರ ಸಂಖ್ಯೆ -- ಶ್ರೀಮತಿ ರಾಧಮ್ಮ ಕಾಪಿನಬಾಗಿಲು ಕೌಕರಾಡಿ ಗ್ರಾಮ ಪಂಚಾಯತ್ ಇವರ ಹೆಸರಿನಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದ್ದು ದಿನಾಂಕ 13/11/2024 ಬೆಳಿಗ್ಗೆ 8 ಗಂಟೆಗೆ ಕಾಪಿನಬಾಗಿಲು ಬಳಿ ಅನಧಿಕೃತ ಕಟ್ಟಡ ತೆರವುಗೊಳಿಸಿರುವುದಾಗಿ ಮಾನ್ಯ ತಹಸೀಲ್ದಾರರು. ನೋಡಿದಿರಲ್ಲ ಹೆಂಗಿದೆ ಅಂತ. ಇದಾಗಿರೋದು. ಯಾರಿಲ್ಲ ಒಳಗಡೆ? ಆಚೆ ಇದ್ದಾರೆ ಸರ್ ಆಚೆ ಅವರಿಗೆ ಆಚೆ ಇರಲಿ ಹೇಳಿ. ಒಂದು ನಿಮಿಷ. ಹಾ
ಉಂಡು ಬೇಡ ಒಳಗಡೆ ಹೋದ್ರೆ ಸರ್ ಏ ನೀವು ಹಾಕ್ಬಾರ ಕಾಯ್ತಾ ಕೂತ್ರಾಗಲ್ಲ ಈ ಸೈಡ್ ಹೊಡೆಯಕ್ಕೆ ಹೇಳು. ನಮಗೆ ಯಾರು ಇಲ್ಲ ಒಳಗಡೆ ಯಾರು ಹೋದ್ರಪ್ಪ ಪಿಸಿ ಪೂರ್ತಿ ಮನೆ ಸರ್ ಯಾರಿಲ್ಲ ಸರ್ ಅಜ್ಜಿ ಅಜ್ಜಿ ಅಲ್ಲಿಂದ ಇದ್ದಾರೆ ಹಿಂದೆ ಇದ್ದೀರಾ? ಒಂದು ನಿಮಿಷ ಭಯ ಏಕ್ ನಿಮಿಷ ಅಲ್ಲ ಯಾರೋ ಒಬ್ರು ಬರ್ಲಿಕ್ಕೆ ಹೇಳ್ತಾರಂತ ಹೋಗ್ರಪ್ಪ ಅಂದ್ರು ಅಲ್ಲ ಸಾಮಾನ್ಯ ತೆಗೆದ್ಬೇಡ ಹೊರಗಡೆ ಇರೋದು ಹೋಗಿ 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 ಅದೇನು ನೋಡಿ 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 ಅದೇನೋ ಹೇಗೆ ಮೊದಲು ಇದ್ದಿದ್ದು ಇದಕ್ಕಿಂತ ಕಠಿಣ ಇತ್ತು ನನ್ನ ಮೇಲೆಲ್ಲ ಸರಿ ಇಲ್ಲ ನೋಡಿದ್ರೆ ಇದು ಸ್ವಲ್ಪ ಕಠಿಣ ಸರ್ ಹಣ ಬಲ್ಲಿ ಅದು ನಾವೇ ಪೂರೈಕೆ ಜಾಗ ಇಲ್ಲ ಅಂತ ನಾವೇ ಪೂರೈಕೆ ನಾವೇ ಜಾಗ ಇಲ್ಲ ಅದನ್ನು ನಮ್ದು ಆಗ್ತದೆ ಅಂಬಡಿ ಗಾಡಿ 5 ಜನ ಇದೆ 5 ಜನ ಒಂದು ಸಾಧನ ಮಾಡಿ ಅವ ಹೆಂಗೆ ಹೇಳ್ತಾನೆ ನೀನೇ ಮಾಡಪ್ಪ ಡಿಟಿ ನಿಮ್ಮ ಮಾಡಿ ಹೆಂಗೆ ನಾವು ಮಾಮೂಲಿ ಹೆಂಗೆ ಮಾಡ್ತೇವೆ ಅಂದ್ರೆ ಗ್ರಾಮ ಕಾರ್ಮಿಕರು ಕೌಕರಾಡಿ ಗ್ರಾಮದ ಸಂಸ್ಥಾನ ಹೇಗೆ ಅದೇ ಕೌಕರಾಡಿ ಗ್ರಾಮದ ಗ್ರಾಮ ಆಡಳಿತ ಗ್ರಾಮಸ್ಥರ ಚೇಂಜ್ ಆಗ್ಬೋದು ಅದು ಹೆಂಗೆ ಹೇಳ್ತಾರೋ ಯಾವ ರೀತಿ ನಾನು